8ನೇ ತರಗತಿಯಲ್ಲಿ ಭಾಗ 1ಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಿಲೆಬಸ್ ಇವತ್ತಿನ ಡೇಟಿಗೆ ಎಲ್ಲ ಮುಗಿದಿದೆ. ಇವತ್ತಿನ ದಿವಸ ಪುನರಾವರ್ತನೆ ತರಗತಿನ ಮಾಡ್ತಾ ಇದೀವಿ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಸೂಕ್ಷ್ಮಾಣು ಜೀವಿಗಳು ಶತ್ರು ಮತ್ತೆ ಮಿತ್ರ ಅನ್ನೋ ಒಂದು ಅಧ್ಯಾಯದಲ್ಲಿ ಕೆಲವೊಂದು ಡಿಫಿಕಲ್ಟೀಸ್ ಇದೆ ಅಂತ ಅಂದಿರೋದ್ರಿಂದ ನಾನು ಪುನಃ ಅದೇ ಪಾಠವನ್ನ ಇವತ್ತು ವಿಡಿಯೋ ತರಗತಿಯ ಮೂಲಕ ನಿಮ್ಮ ಮುಂದೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಓಕೆನಾ? ಪಾಠದ ಹೆಸರು ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು. ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಏನು? ಬರಿಗಣ್ಣಿನಲ್ಲಿ ನೋಡಲಾಗದಂತಹ ಜೀವಿಗಳಿಗೆ ನಾವೇಂತ ಕರಿತೀವಿ? ಸೂಕ್ಷ್ಮ ಜೀವಿಗಳು. ಕರೆಕ್ಟಾ? ಹಾಗಾದ್ರೆ ಯಾರಿಂದ ನೋಡ್ತೀವಿ? ಯಾರಿಂದ ನೋಡ್ತೀವಿ ಹಂಗಾರೆ ಸೂಕ್ಷ್ಮಾಣು ಜೀವಿಗಳನ್ನ? ಕರೆಕ್ಟಾ? ಯಾರು ಹಿಡಿದಿದ್ದು? ರಾಬರ್ಟ್ ಹುಕ್ ಅನ್ನೋ ಒಬ್ರು ವಿಜ್ಞಾನಿಗಳು ಅದನ್ನ ಕಂಡುಹಿಡಿದು ಪ್ರಥಮ ಬಾರಿಗೆ ಒಂದು ಜೀವಕೋಶವನ್ನ ಅವರು ನೋಡಿ ಅದಕ್ಕೆ ಸೆಲ್ ಅನ್ನೋ ಒಂದು ಹೆಸರನ್ನ ಕೊಟ್ಟಿದ್ರು. ಅದನ್ನ ನೆನಪಿದೆ ಅಲ್ವಾ? ಓಕೆ, ಅವರು ಅದನ್ನ ಕಂಡುಹಿಡ್ಕೊಟ್ರು. ಸೂಕ್ಷ್ಮದರ್ಶಕದ ಸಹಾಯದಿಂದ ಬರಿಗಣ್ಣಿನಲ್ಲಿ, ಅಂದ್ರೆ ನಾವು ಡೈರೆಕ್ಟ್ ಆಗಿ ನೋಡೋಕ್ಕಾಗುತ್ತೆ. ಈಗ ಕೈಯಲ್ಲಿ ನಾವು ನೋಡಿದ್ರೆ ಸೂಕ್ಷ್ಮಾಣು ಜೀವಿ ಕಾಣ್ತಿದೆಯಾ ಪ್ರಾರ್ಥನಾ? ರಚನಾ, ಆಯಿಷಾ ನೋಡು, ಕೈ ನೋಡ್ಕೊಂಡು ನಿಂದು ಬಲಗೈ ಕಾಣ್ತಾ ಇದೆಯಾ ಸೂಕ್ಷ್ಮಾಣು ಜೀವಿ? ಇಲ್ಲ. ಇದೇ ನಾವು ಸೂಕ್ಷ್ಮದರ್ಶಕದಲ್ಲಿ ಗಮನಿಸಿದಾಗ ಅಲ್ಲಿ ನಮಗೆ ಕೈಯಲ್ಲಿ ಸಾವಿರಾರು ಬ್ಯಾಕ್ಟೀರಿಯಾಗಳು ಕಾಣ್ತವೆ. ಸಾವಿರಾರು ಬ್ಯಾಕ್ಟೀರಿಯಾ ಕಾಣ್ತವೆ. ಅದಕ್ಕೆ ಏನೇ ತಿನ್ಬೇಕಾದ್ರೂ ಕೂಡ ಏನ್ ತಿನ್ಬೇಕು? ಕೈಯನ್ನ ನೀಟಾಗಿ ತೊಳಿಬೇಕು. ಕೈ ತೊಳೆಯಕ್ಕೆ ಒಂದು ವಿಧಾನಗಳು ಪ್ರೈಮರಿ ತರಗತಿಯಲ್ಲಿ ಹೇಳ್ಕೊಟ್ಟಿರಲ್ಲ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಏನೇನೋ ಕೆಲವು ಬಾರ ಸ್ಟೆಪ್ಗಳು ಎಲ್ಲ ಇದಾವೆ ಉಗುರು ಸುತ್ತ, ಇವೆಲ್ಲ ಹೇಳಿರ್ತಾನೆ. ಆ ತರ ಕ್ರಮಬದ್ಧವಾಗಿ ಕೈ ತೊಳೆದ್ರೆ ಎಲ್ಲಾ ಸೂಕ್ಷ್ಮಾಣು ಜೀವಿ ಸತ್ತೋಗಲ್ಲ. 90% ಭಾಗ ಅಂತೂ ಏನಾಗ್ತವೆ? ಸತ್ತೋಗ್ತವೆ. ಅವಾಗ ನಮ್ಮ ಆರೋಗ್ಯ ಏನಾಗಿರುತ್ತೆ? ಚೆನ್ನಾಗಿರುತ್ತೆ. ಎಲ್ಲ ಕೇಳಿರ ತಾನೆ? ಬದಿಗಣ್ಣಿಗೆ ಕಾಣದಂತಹ ಜೀವಿಗಳಿಗೆ ನಾವು ಸೂಕ್ಷ್ಮಾಣು ಜೀವಿ ಅಂತ ಕರಿತೀವಿ. ಅದರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ. ಈಗ ನಿಮ್ಮಲ್ಲೇ ಕೂಡ ಕೆಲವರು ಬೆಸ್ಟ್ ಫ್ರೆಂಡ್ಸ್, ಕೆಲವರು ಯಾರನ್ನು ಸಿಟ್ಟು, ಯಾರನ್ನು ಜಗಳ ಮಾಡ್ಕೊಳಕ್ ಹೋಗ್ಬೇಡಿ. ಮನುಷ್ಯರು ಕೂಡ ಕೆಲವರು ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾವ ತಾನೆ? ಇರಲ್ವಾ? ಒಳ್ಳೆಯ ಮಿತ್ರ ಅಂತ ಕರಿತೀವಿ, ಕೆಟ್ಟವರನ್ನೆಲ್ಲ ನಾವು ಅಂತ ಕರಿತೀವಿ, ಶತ್ರು ಅಂತ ಕರಿತೀವಿ. ಮನುಷ್ಯ ತರನೇ ಸೂಕ್ಷ್ಮಾಣು ಜೀವಿಗಳು ಕೂಡ 2 ರೀತಿ ಜೀವಿಗಳು ಕೂಡ ಅದ್ರಾಗೆ ಇದಾವೆ. ಯಾವ್ಯಾವ? ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತೆ ಶತ್ರು. ಓಕೆನಾ? ಬರಿಗಣ್ಣಿನಲ್ಲಿ ನೋಡಲಾಗದಂತಹ ಜೀವಿಗಳನ್ನ ಸೂಕ್ಷ್ಮ ದರ್ಶಕದ ಯಂತ್ರದ ಸಹಾಯದಿಂದ ನೋಡೋದನ್ನ ನಾವೇಂತ ಕರಿತೀವಿ? ಸೂಕ್ಷ್ಮಾಣು ಜೀವಿ ಅಂತ ಕರಿತೀವಿ. ಅದರಲ್ಲೂ ಕೂಡ ನೀವು ಗಮನಿಸಬಹುದು, ಇಲ್ಲಿ ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಪ್ರೋಟೋಜೋಗಳು, ಶೈವಲಗಳು ಮತ್ತು ವೈರಸ್ಗಳು ಸೂಕ್ಷ್ಮಾಣು ಜೀವಿಗಳಿಗೆ ಇವು ಉದಾಹರಣೆಗಳು. ಯಾವ್ಯಾವ ಉದಾಹರಣೆ? ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು, ಶೈವಲಗಳು, ವೈರಸ್ಗಳು ಮತ್ತು ಪ್ರೋಟೋಜೋಗಳು. ಇವೆಲ್ಲವೂ ಸೂಕ್ಷ್ಮಾಣು ಜೀವಿಗಳಿಗೆ ವಿಧಗಳು, ಎಕ್ಸಾಂಪಲ್ಗಳು. ಸೂಕ್ಷ್ಮಾಣು ಜೀವಿಗಳನ್ನ ನಾವು ಪ್ರಮುಖವಾಗಿ 4 ಗುಂಪುಗಳಾಗಿ ವಿಂಗಡಣೆ ಮಾಡಿದ್ವಿ. ಅದು ಮುಂದೆ ಬರುತ್ತೆ, ಅವಾಗ ನಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟ್, ಬ್ಯಾಕ್ಟೀರಿಯಾಗಳು ನೋಡಕ್ಕೆ ಹೆಂಗ್ ಕಾಣುತ್ತೆ ಸೂಕ್ಷ್ಮದರ್ಶಕದಲ್ಲಿ? ಬ್ಯಾಕ್ಟೀರಿಯಾ ನಿಮ್ಗೆ ಕಾಣ್ತಾ ಇದೆಯಾ? ಈ ಬರಿಗಡ್ಡಿ ಕಾಣ್ತಾ ಇತ್ತಾ ಇದು? ಇಲ್ಲ, ಸೂಕ್ಷ್ಮಾಣು ದರ್ಶಕದಲ್ಲಿ ತೆಗೆದು ಫೋಟೋ ಹೊಡೆದು ನಾವು ಸ್ಲೈಡ್ ಮಾಡಿ ಹಾಕಿರೋದು ಕಂಪ್ಯೂಟರ್ಗೆ ಹಾಕೊಂಡು. ನೋಡ್ರಿ, ಬ್ಯಾಕ್ಟೀರಿಯಾಗಳಿಗೆ ಕಾಣ್ತವೆ. ಅದೇ ರೀತಿ ನೆಕ್ಸ್ಟ್, ಬ್ಯಾಕ್ಟೀರಿಯಾದಲ್ಲಿ ಯಾವುದು? ಟೈಫಾಯ್ಡ್, ಸಾಲೋಮೆಲ್ಲಾ ಟೈಫಿ ಅಂತ ಇದಕ್ಕೆ ವೈಜ್ಞಾನಿಕ ಹೆಸರು. ಟೈಫಾಯ್ಡ್ ಜ್ವರ ಬಂತು ಅಂತ ಕರಿತೀವಿ, ಕೇಳಿದೀರಾ? ಅದಕ್ಕೆ ಕನ್ನಡದಲ್ಲಿ ವಿಷಮ ಶೀತ ಜ್ವರ ಅಂತ ಕರೀತಾರೆ. ಎಂತ ಕರೀತಾರೆ? ಆಂಗ್ಲ ಭಾಷೆಯಲ್ಲಿ ನಾವು ಟೈಫಾಯ್ಡ್ ಅಂತ ಕರಿತೀವಿ. ಟೈಫಾಯ್ಡ್ ಕಾಯಿಲೆ ಯಾರಿಂದ ಬಂತ ಹೇಳ್ರಿ? ಇದರಿಂದ, ಈ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಕಾಯಿಲೆ ಬಂದಿರೋಂಥದ್ದು ಅಲ್ವಾ? ನೆಕ್ಸ್ಟ್, ಕ್ಷಯ, ಟಿಬಿ ಕಾಯಿಲೆ ಬರುತ್ತಲ್ಲ? ಟಿಬಿ ಕಾಯಿಲೆ ಅಂತ ಕೇಳಿದೀರಾ? ಮೊದಲೆಲ್ಲ ಬಹಳ ಇತ್ತು, ಈಗ ಅದು ಕಮ್ಮಿ ಆಗಿದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇದು, ಟಿಬಿ ಅಂತ ಕರಿತೀವಿ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇವನ ಹೆಸರು, ವೈಜ್ಞಾನಿಕ ಹೆಸರು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ನಾವು ಶಾರ್ಟ್ ಫಾರ್ಮ್ ಆಗಿ ಟಿಬಿ ಅಂತ ಕರಿತೀವಿ, ಕನ್ನಡದಲ್ಲಿ ಕ್ಷಯ ಅಂತ ಕರಿತೀವಿ. ಶ್ವಾಸಕೋಶಕ್ಕೆ ಸೋಂಕನ್ನು ಉಂಟು ಮಾಡಿ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಇದು ಜಾಸ್ತಿ ಆದ್ರೆ ಆ ಪೇಷಂಟ್ ಸತ್ತೋಗೋ ಸಾಧ್ಯತೆ ಕೂಡ ಇರುತ್ತೆ, ಟಿಬಿ ಕಾಯಿಲೆ. ಅದಾದ್ಮೇಲೆ ವೈರಸ್, ಶೀತ ಬರ್ತಿರ್ತಲ್ಲ ನಿಮಗೆ, ಕಾಮನ್ ಆಗಿ ಶೀತ ಬರ್ಲಿಲ್ಲ ಯಾರು ಇದಾರ? ಪ್ರತಿಯೊಬ್ಬರು ಕೂಡ ಶೀತ ಜ್ವರ ಎಲ್ಲ ಬಂದಿದಾವೆ. ಶೀತ ಯಾರಿಂದ ಬರುತ್ತೆ? ವೈರಸ್
ವೈರಸ್ ಇಂದ ಬರುತ್ತೆ. ಆ ವೈರಸ್ ಚಿತ್ರದಲ್ಲಿ ನೋಡ್ತಿರ್ಬೋದು. ಓಕೆನಾ. ನೆಕ್ಸ್ಟ್ ಇನ್ಫ್ಲೂಯೆನ್ಸಾ, ಇದು ಒಂದು ಪ್ರೋಟೋಜೋವಾ ಇಂದ ಬರುತ್ತೆ. ಇದರ ಚಿತ್ರ ಸೂಕ್ಷ್ಮದರ್ಶಕದಲ್ಲಿ ನೋಡಕ್ಕೆ ಈ ರೀತಿ ಕಾಣುತ್ತೆ. ಓಕೆನಾ. ಹೆಂಗ್ ಇವೆಲ್ಲ ಮಾಡಿರೋದು, ಸೂಕ್ಷ್ಮದರ್ಶಕದಲ್ಲಿ ನೋಡಿ ಫೋಟೋ ಹೊಡೆದು ನಮಗೆ ಕಳಿಸಿರೋಂಥದ್ದು. ನೆಕ್ಸ್ಟ್ ಇನ್ಫ್ಲೂಯೆನ್ಸಾ ಆದ್ಮೇಲೆ ಕರೋನಾ, ಕೇಳಿರಲ್ಲ? ಕೇಳಿರಾ? ಏನಿದೆ ಕತೆ ಕರೋನಾದು? 2019-20 21ರಲ್ಲಿ ತುಂಬಾ ಕಾಡಿತ್ತು ನಮಗೆಲ್ಲ, ನೆನಪಿದೆಯಾ? ಕರೋನಾ ನೋಡಕ್ ಹಿಂಗ್ ಕಾಣ್ತಾನೆ. ಪರಿಚಯ ಇದೆಯಲ್ಲ ನಿಮಗೆ, ಟಿವಿಲೆಲ್ಲ ನೋಡಿ ಇರಲ್ಲ? ಕರೋನಾ ವೈರಸ್ ನ ಚಿತ್ರ ಇದು. ನೆಕ್ಸ್ಟ್ ಪೋಲಿಯೋ, ಪೋಲಿಯೋ ಕಾಯಿಲೆ ಕೇಳಿರಲ್ಲ? ಪೋಲಿಯೋ ಕಾಯಿಲೆಗೆ ಕಾರಣವಾಗಿರುವಂತಹ ವೈರಸ್ ಇದು. ನೆಕ್ಸ್ಟ್ ವೈರಸ್, ವೈರಸ್ ನೋಡಕ್ ಹಿಂಗ್ ಕಾಣುತ್ತೆ. ಇದು ಬ್ಯಾಕ್ಟೀರಿಯೋಫೇಜ್ ಅಂತ ಕರೀತಾರೆ ಇಂಜೆಕ್ಷನ್. ವೈರಸ್ ನೋಡಕ್ ಈ ರೀತಿ ಕಾಣುತ್ತೆ. ಈಗ ನಾವು ಯಾರ್ಯಾರು ನೋಡಿದ್ವಿ? ಬ್ಯಾಕ್ಟೀರಿಯಾ ನೋಡಿದ್ವಿ, ಪ್ರೋಟೋಜೋವಾ ನೋಡಿದ್ವಿ, ಆಮೇಲೆ ಶಿಲೀಂಧ್ರಗಳನ್ನ ನೋಡಿದ್ವಿ, ಆಮೇಲೆ ವೈರಸ್ಗಳನ್ನ ನೋಡಿದ್ವಿ. ಇವೆಲ್ಲನೂ ಕೂಡ ನಾವು ಚಿತ್ರಗಳಲ್ಲಿ ನೋಡಿದೀವಿ. ಕರೆಕ್ಟಾ? ಇವು ಈ ರೀತಿ ಕಾಣ್ತವೆ. ನೆಕ್ಸ್ಟ್ ಈಗ ನಾವು ಇದೊಂದು ಪ್ರೋಟೋಜೋವಾ ಕಾರಣ. ಪ್ರೋಟೋಜೋವಾ ಮಲೇರಿಯಾ ಮತ್ತೆ ಬೇದಿಯಂತಹ ಕಾಯಿಲೆಗಳನ್ನ ಉಂಟು ಮಾಡುತ್ತೆ ಪ್ರೋಟೋಜೋವಾ ಒಂದು. ಓಕೆ. ನೆಕ್ಸ್ಟ್ ಇವೆಲ್ಲ ಯಾವುದು? ಏಕಕೋಶೀಯ ಜೀವಿಗಳು. ಏನೇಳಿ? ಏಕಕೋಶೀಯ ಜೀವಿಗಳು. ಒಂದೇ ಒಂದು ಜೀವಕೋಶ ಇರುತ್ತೆ ಅದರಲ್ಲಿ. ಏನೇಳಿ? ಒಂದೇ ಒಂದು ಜೀವಕೋಶ ಇರುತ್ತೆ. ಅದಕ್ಕೆ ನಾವು ಏಕಕೋಶೀಯ ಜೀವಿ ಅಂತ ಕರಿತೀವಿ. ಇವನ್ನೆಲ್ಲ ಕೇಳಿರಾ ನೀವು? ಅಮೀಬಾ ಕೇಳಿರಾ? ಪ್ಯಾರಾಮೀಸಿಯಂ ಹೆಸರು ಕೇಳಿರಾ? ಜೋರಾಗಿ ಹೇಳ್ರಿ. ನೋಡಿದ್ರ ಚಿತ್ರ? ನೋಡಿದ್ರೆ ಜ್ಞಾಪಕ ಬರ್ತಾ ಇದೆಯಾ? ಓಕೆ. ಹೆಂಗ್ ಬಂತು ಚಿತ್ರ? ವಿಜ್ಞಾನಿಗಳು ಸೂಕ್ಷ್ಮದರ್ಶಕದಲ್ಲಿ ಗಮನಿಸಿ ನೋಡಿ ಫೋಟೋ ಕಾಪಿ ತೆಗೆದು ನಮಗೆ ಕಳಿಸಿರೋದು ಅಲ್ವಾ? ನೆಕ್ಸ್ಟ್ ಶೈವಲ, ಶೈವಲಗಳು ಕೂಡ ಕ್ಲೈಮಿಡೋಮೋನಾಸ್ ಉದಾಹರಣೆ, ಮತ್ತೆ ಹಿಲೋಥ್ರಿಪ್ಸ್, ಮತ್ತೆ ಸ್ಪೈರೋಗೈರಾ, ಇವೆಲ್ಲವೂ ಕೂಡ ಏಕಕೋಶೀಯ ಜೀವಿಗಳಿಗೆ ಉದಾಹರಣೆ. ನೆಕ್ಸ್ಟ್ ಬ್ರೆಡ್ ಮೋಲ್ಡ್, ಪೆನಿಸಿಲಿಯಂ, ಇದು ಆಸ್ಪರ್ಜಿಲ್ಲಸ್. ಇವೆಲ್ಲ ಯಾವ್ದು ಸೇರ್ತವೆ? ಶಿಲೀಂಧ್ರಗಳ ವರ್ಗಕ್ಕೆ ಸೇರ್ತವೆ. ಇವೆಲ್ಲ ಶಿಲೀಂಧ್ರಗಳಿಗೆ ಉದಾಹರಣೆ. ಎಲ್ಲಿರ್ತವೆ? ಈ ನಿಂಬೆಹಣ್ಣಿನ ಕೊಯ್ದಿರ್ತಿರ್ತಾರ ಮನೆಯಲ್ಲಿ, ಅರ್ಧ ಬಳಸಿರ್ತಾರೆ ಚಿತ್ರಾನ್ನಕ್ಕೆ, ಇನ್ನು ಅರ್ಧ ಹಂಗೆ ಇಟ್ಟಿರ್ತಾರೆ. ಆಮೇಲೆ ಒಂದು ವಾರ ಎಲ್ಲ ಉರುಗೋದಿರುತ್ತೆ. ಆಮೇಲೆ ಒಂದು ವಾರ ಬಿಟ್ಟು ಬಂದು ನೋಡಿದಾಗ ನಿಂಬೆಹಣ್ಣು ಹೆಂಗಾಗಿರುತ್ತೆ? ಕಪ್ಪು ಕಪ್ಪು ಆಗಿರುತ್ತೆ. ಕರೆಕ್ಟಾ? ಕಪ್ಪು ಕಪ್ಪು ಆಗಕ್ಕೆ ಕಾರಣ ಯಾರು? ಈ ಶಿಲೀಂಧ್ರಗಳು. ಯಾರಿರುತ್ತೆ ಅದ್ರ ಮೇಲೆ? ಈ ಆಸ್ಪರ್ಜಿಲ್ಲಸ್ ಅನ್ನೋ ಒಂದು ಶಿಲೀಂಧ್ರ ಬೆಳೆದಿರುತ್ತೆ. ಇವೆಲ್ಲವೂ ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಇರೋಂಥದ್ದು. ಇವತ್ತು ನಾವು ಅದನ್ನ ಕಲಿತಾ ಇದ್ದೀವಿ. ನೆಕ್ಸ್ಟ್ ಇವೆಲ್ಲವೂ ಸೂಕ್ಷ್ಮಾಣುಜೀವಿಗಳಿಗೆ ಉದಾಹರಣೆಗಳು. ಹೇಳಿ, ಇವೆಲ್ಲವೂ ಸೂಕ್ಷ್ಮಾಣುಜೀವಿಗಳಿಗೆ ಉದಾಹರಣೆಗಳು ಅಲ್ವಾ? ನೋಡಿದ್ರ ಸೂಕ್ಷ್ಮಾಣುಜೀವಿಗಳೆಲ್ಲವೂ. ಈಗ ಇದ್ರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟರು ಇದ್ದಾರೆ, ಮಿತ್ರನೂ ಐತೆ, ಶತ್ರುನೂ ಐತೆ. ಅಲ್ಲಿ ಹೋಗಕ್ಕಿಂತ ಮುಂಚೆ ನಾವು ಫಸ್ಟಿಂದ ಹೋಗೋಣ. ಈ ಸೂಕ್ಷ್ಮಾಣುಜೀವಿಗಳು ಎಲ್ಲೂ ವಾಸ ಮಾಡ್ತವೆ. ಎಲ್ಲಿ ವಾಸ ಮಾಡ್ತವೆ? ನಮ್ಮ ಕೈಯಲ್ಲಿ ವಾಸ ಮಾಡ್ತಾವ? ಕರೆಕ್ಟ್. ಕೈಯಲ್ಲಿ ಯಾಕೆ ವಾಸ ಮಾಡಲ್ವಾ? ನಾನು ಹೇಳಿದೆ ತಾನೆ, ಕೈಯಲ್ಲೂ ಕೂಡ ನಾವು ಗಮನಿಸಿ ನೋಡಿದಾಗ ಸೂಕ್ಷ್ಮದರ್ಶಕದಲ್ಲಿ ಅಲ್ಲೂ ಕೂಡ ಸಾವಿರಾರು ಸೂಕ್ಷ್ಮದರ್ಶಕಗಳು ಕಾಣ್ತವೆ ಅಂತ ಹೇಳಿದ್ವಾ? ತಣ್ಣೀರಲ್ಲಿ ವಾಸ ಮಾಡ್ತವೆ. ಎಲ್ಲಾ ಜಾಗದಲ್ಲೂ ಸೂಕ್ಷ್ಮಾಣುಜೀವಿಗೆ ವಾಸ ಮಾಡುವಂತಹ ಸಾಮರ್ಥ್ಯ ಐತೆ. ಹೇಳಿ, ಎಲ್ಲಾ ಜಾಗದಲ್ಲೂ ವಾಸ ಮಾಡೋ ಸಾಮರ್ಥ್ಯ ಯಾರಿಗೈತೆ? ಮನುಷ್ಯರಿದ್ದಾನೆ ಇಲ್ಲ. ಚೂರು ಬಿಸಿಲಾದ್ರೆ ಮನುಷ್ಯ ತಗೊಳಕ್ ಆಗಲ್ಲ, ಚೂರು ಚಳಿ ಆದ್ರೆ ಮನುಷ್ಯ ತಗೊಳಕ್ ಆಗಲ್ಲ. ಅದು ಸೂಕ್ಷ್ಮಾಣುಜೀವಿಗಳು ಹಂಗಲ್ಲ ಅಲ್ವಾ? ಎಲ್ಲಾ ಕಡೆ ವಾಸ ಮಾಡ್ತವೆ. ಶೀತ ಪ್ರದೇಶದಲ್ಲಿ ವಾಸ ಮಾಡುತ್ತೆ, ಬಿಸಿ ನೀರಲ್ಲೂ ಕೂಡ ವಾಸ ಮಾಡ್ತವೆ, ಮರುಭೂಮಿಯಲ್ಲೂ ಕೂಡ ವಾಸ ಮಾಡ್ತವೆ. ಮಾನವ ಮತ್ತು ಇತರೆ ಪ್ರಾಣಿಗಳ ದೇಹದ ಒಳಗೂ ಕೂಡ ಏನ್ ಮಾಡ್ತವೆ? ವಾಸ ಮಾಡ್ತವೆ ಅಲ್ವಾ? ನೀವೆಲ್ಲ ಕೇಳಿರ್ಬೋದು, ದೇವರಲ್ಲಿ ಇದಾನಪ್ಪ ರೇಣುಕಾ, ದೇವರಲ್ಲಿ ಇದ್ದಾನೆ? ಮೇಲಿದ್ದಾರೆ. ಓಕೆ. ಐಶಾ, ನಿಮ್ ದೇವರಲ್ಲಿ ಇತ್ತವ? ನಿಮ್ದು ಮೇಲೆ ಆಯ್ತಾ? ನಿಮ್ದು ಮೇಲೆ. ನಿಮ್ದಲ್ಲಿ ಇತ್ತ ದೇವರ? ಕೆಳಗೈತಂತ ಇವ್ರ ದೇವ್ರು. ನಿಮ್ದು ಮೇಲೆ. ಏನಾಗಿ ದೇವರಲ್ಲಿದ್ದ ಮೇಲೆ? ನಿಮ್ದು ಮೇಲೆಯಾ ದೇವ್ರ? ಪ್ರತಿ ಒಂದು ಕಣದಲ್ಲೂ ದೇವರಿದ್ದಾನೆ. ಕರೆಕ್ಟಾ? ದೇವಸ್ಥಾನದಲ್ಲಿ ಮಾತ್ರ ದೇವ್ರ ಐತಾ? ಕರೆಕ್ಟಾ? ಎಲ್ಲ ಕಡೆ ಇಲ್ವಾ? ಬರೀ ಮೇಲಿದ್ದ ದೇವರು?
ಮೇಲಿಂದ ಮೇಲೆ ಬರೀ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ? ಎಲ್ಲಿದೆ ದೇವರು? ಎಲ್ಲಾ ಕಡೆ ಇದೆ. ಕರೆಕ್ಟಾ? ದೇವ್ರ ಏನಿದೆ ನಾವು ಹೇಳಿ ಕೇಳಿಸ್ಕೊಂಡಿಲ್ಲ, ದೊಡ್ಡವರೆಲ್ಲ ಹೇಳ್ತಾರಲ್ಲ ಎಲ್ಲಾ ಕಡೆ ದೇವ್ರಿದೆ. ಬಟ್ ನಾವು ಅದಕ್ಕೊಂದು ಸ್ಥಾನ ಮಾಡಿ ಪೂಜೆ ಗೀಜೆ ಸಲ್ಸಕ್ಕೆ ಒಂದು ಜಾಗ ಮಾಡ್ಕೋಬೇಕು. ಹಾಗಾಗಿ ದೇವಸ್ಥಾನ ಅಥವಾ ನಿಮ್ಮ ಮಸೀದಿಗಳು ಅಂತ ಇಂತ ಮಾಡ್ಕೊಂಡಿದೀವಿ. ಕರೆಕ್ಟ್? ನಾವು ಮಾಡಿರೋ ಜಾಗ ಅಲ್ಲ, ದೇವ್ರು ಮಾಡಿರೋ ಜಾಗ ಅಲ್ಲ ಅಲ್ವೇ? ದೇವರು ಎಲ್ಲಾ ಕಡೆ ಇದೆ. ಅದೇ ರೀತಿ ನಾನು ಹೇಳ್ತೀನಿ, ಸೂಕ್ಷ್ಮಾಣು ಜೀವಿ ಎಲ್ಲಾ ಕಡೆ ಇದೆ. ಒಪ್ಪಂತೀರಾ? ದೇವ್ರು ಎಲ್ಲಾ ಕಡೆ ಇದೆಯೋ ಇರೋ ಗೊತ್ತಿಲ್ಲ. ನಾನು ಹೇಳೋದಾದ್ರೆ ವಿಜ್ಞಾನದ ಶಿಕ್ಷಕನಾಗಿ ಎಲ್ಲಾ ಕಡೆ ಇದೆಯೋ ನನಗೆ ಗೊತ್ತಿಲ್ಲ, ನಾನು ಹೋಗಿ ನೋಡಿಲ್ಲ. ಸೂಕ್ಷ್ಮಾಣು ಜೀವಿ ಮಾತ್ರ 100% ಎಲ್ಲಾ ಕಡೆನೂ ಐತೆ. ಕರೆಕ್ಟಾ? ಒಪ್ಪಂತೀರಾ? ಸೂಕ್ಷ್ಮಾಣು ಜೀವಿ ಇಲ್ದಿರ ಜಾಗನೇ ಇಲ್ಲ. ಚೆನ್ನಾಗಿ ಸೋಪ್ ತಗೊಂಬಂದಿನಿ ಸಾರ್, ಸೋಪು ಹಾಕೊಂಡು ಡೆಟಾಲ್ ಒಂಥರ ಬರುತ್ತೆ ಅಟೋಮೆಟು. ಆದ್ರೆ ಅವ್ರು ತಪ್ಪು ಮಾಡಿ ನೋಡಿದ್ರು ಸರ್ ನನ್ನ ಕೈಯಲ್ಲಿ ಇಲ್ಲ ಸರ್, ನನ್ನ ಕೈಯಲ್ಲಿ ಸೂಕ್ಷ್ಮಾಣು ಜೀವಿ ಇಲ್ಲ ಸರ್ ಅಂತ ಹೇಳಿದ್ರೆ ಅಲ್ಲೂ ಕೂಡ ಸೂಕ್ಷ್ಮಾಣು ಜೀವಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಈ ಜಾಗದಲ್ಲೆಲ್ಲ ಸೂಕ್ಷ್ಮಾಣು ಜೀವಿ ಇದೆ. ನಮ್ಮ ನಿಮ್ಮ ನಡುವೆ ಲಕ್ಷಾಂತರ ಸೂಕ್ಷ್ಮಾಣು ಜೀವಿಗಳು ಈಗ ಓಡಾಡ್ತಾ ಇರ್ತವೆ ಗಾಳಿಲಿ. ಆಯ್ತಾ? ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ಬೇಕಾದ್ರೂ ವಾಸ ಮಾಡೋ ಸಾಮರ್ಥ್ಯ ಇದೆ. ಆಯ್ತಾ? ಎಲ್ಲಿ ವಾಸ ಮಾಡ್ತೇವೆ ಗೊತ್ತಾಯ್ತಾ? ನೆಕ್ಸ್ಟ್ ಸೂಕ್ಷ್ಮಾಣು ಜೀವಿಗಳು ಮತ್ತು ನಾವು. ಈಗ ನಮಗೂ ಮತ್ತು ಸೂಕ್ಷ್ಮಾಣು ಜೀವಿಗಳಿಗೂ ಏನ್ ಸಂಬಂಧ ಅನ್ನೋದು ನೋಡೋಣ. ನಮಗೂ ಅವರು ಇರುವಂತಹ ಸಂಬಂಧವನ್ನ ನೋಡೋಣ, ಹೊಂದಾಣಿಕೆಯನ್ನು ನೋಡೋಣ. ಸೂಕ್ಷ್ಮಾಣು ಜೀವಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸಾಕಷ್ಟು ಕಡೆ ನಾವು ಸೂಕ್ಷ್ಮಾಣು ಜೀವಿಗಳಿಂದ ಅನುಕೂಲವನ್ನ ಪಡ್ಕೊಂತ ಇದ್ದೀವಿ. ಅದೇ ರೀತಿ ಸೂಕ್ಷ್ಮಾಣು ಜೀವಿಗಳಿಂದ ಅನಾನುಕೂಲನೂ ಆಗ್ತೈತೆ. ಒಪ್ಪಂತೀರಾ? ಸೂಕ್ಷ್ಮಾಣು ಜೀವಿಯಿಂದನೂ ಅನುಕೂಲನೂ ಆಗ್ತಾ ಇದೆ, ಅನಾನುಕೂಲನೂ ಆಗ್ತಾ ಇದೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಮೊದಲನೇದು ಅನುಕೂಲ ನೋಡೋಣ. ಮೊದಲನೇದು ಅನುಕೂಲ ನೋಡೋಣ. ಯಾರ್ಯಾರಿಗೆ ಮೊಸರನ್ನ ಇಷ್ಟ? ಕೈ ಎತ್ರಿ. ಮೊಸರನ್ನ ಯಾರಿಗೆ ಇಷ್ಟ ಅಂತ ಕೇಳಿದೆ. ಓಕೆ. ಯಾರ್ಯಾರಿಗೆ ಇಷ್ಟ ಇಲ್ಲ ಕೈ ಎತ್ರಿ. ಇವರಿಗೆಲ್ಲ ಮೊಸರನ್ನ ಇಷ್ಟ ಇಲ್ಲ, ಹಂಗೆ ಕೈ ಎತ್ತಿದ್ರಿ. ನಿಮ್ಮಲ್ಲಿ ಯಾರಿಗಾದ್ರೂ ಮಜ್ಜಿಗೆ ಇಷ್ಟ ಅನ್ನೋರು ಕೈ ಇಳಿಸ್ರಿ. ಮಜ್ಜಿಗೆನೂ ಇಷ್ಟ ಇಲ್ಲ ಅಂತ ಹೇಳ್ತೀರಿ. ಆಯ್ತು, ನೀವು 4 ಜನಕ್ಕಿಲ್ಲ, ಆದಷ್ಟು ನೀವು ಅದನ್ನ ತಿನ್ನೋದನ್ನ ರೂಢಿ ಮಾಡ್ಕೋಬೇಕು. ಯಾಕಂದ್ರೆ ಅದರಿಂದ ನಮ್ಮ ದೇಹಕ್ಕೆ ಆಗುವಂತ ಅನುಕೂಲ ಬಹಳ ಇದಾವೆ. ಶೀತ ಇದ್ದಾಗ ಬೇಡ, ಮಾಮೂಲಿ ಟೈಮಲ್ಲಿ ಮಜ್ಜಿಗೆ ಮೊಸರನ್ನ ಬಳಸಿ. ಅದೇ ಕೆಟ್ಟದ್ದೇನಲ್ಲ, ಮನುಷ್ಯ ತಿನ್ನಕ್ಕೇನೆ ಸೃಷ್ಟಿಯಾಗಿರೋಂಥದ್ದು. ಓಕೆ, ಇಳಿಸ್ರಿ. ಯಾರು ಮೊಸರು ಬಳಸ್ತಿದ್ರು ಅವರೆಲ್ಲರೂ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ಸೂಕ್ಷ್ಮಾಣು ಜೀವಿಗೆ ಥ್ಯಾಂಕ್ಸ್ ಹೇಳ್ಬೇಕು. 1 ಲೀಟರ್ ಹಾಲು ತಂದಿರ್ತೀನಿ, ಎಪ್ಪಿರಲ್ಲ, ಪಕ್ಕದ ಮನೆಗೆ ಹೋಗಿ 1 ಸ್ಪೂನ್ ಅಷ್ಟು ಎಪ್ಪಿಸ್ಕೊಂಡ್ ಬರ್ತೀನಿ. ಎಪ್ಪ ಅಂದ್ರೆ ಏನು? ಅದೊಂದು ಮೊಸರು ಮಜ್ಜಿಗೆನ 1 ಲೀಟರ್ ಹಾಲಿಗೆ ಹಾಕ್ತೀನಿ. ರಾತ್ರಿ ಮಂಕೊಂಡು ಬೆಳಗ್ಗೆ ನೋಡೋಷ್ಟೊತ್ತಿಗೆ ಎಲ್ಲ ಏನಾಗಿರುತ್ತೆ? ಹೆಂಗ್ ಮೊಸರು ಆಯ್ತು? ಎಲ್ಲಿತ್ತು ಸೂಕ್ಷ್ಮಾಣು ಜೀವಿ? ನಾವೊಂದು ಸ್ಪೂನ್ ಇಸ್ಕೊಂಡ್ಬಂದ್ವಲ್ಲ ಎಪ್ಪು ಅಂತ ಹೇಳಿ, ಅದ್ರಲ್ಲಿತ್ತು ಸೂಕ್ಷ್ಮಾಣು ಜೀವಿ. ಯಾವ ವರ್ಗಕ್ಕೆ ಸೇರಿಸ್ತೀಯ ಸೂಕ್ಷ್ಮಾಣು ಜೀವಿನ? ಬ್ಯಾಕ್ಟೀರಿಯಾ ಸೇರಿಸ್ತೀಯಾ? ಯಾವ ವರ್ಗಕ್ಕೆ ಸೇರಿಸ್ತೀಯಾ? ಬ್ಯಾಕ್ಟೀರಿಯಾ. ಅವನ ಹೆಸರು ಲ್ಯಾಕ್ಟೋಬ್ಯಾಸಿಲಸ್. ಏನ ಅವನ ಹೆಸರು? ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ ಹೆಸರು. ಮುಂದಿರಬೇಕು ತೆಗಿಯಪ್ಪ. ಕಾಣ್ ನೋಡ್ರಿ, ಏನೋ ಕಾಣ್ತಾ ಇದೆಯಲ್ಲ ಇದು ನಿಮಗೆ ಗ್ರೀನ್ ಕಲರ್ ಅಲ್ಲಿ? ಇವನ ಹೆಸರು ಲ್ಯಾಕ್ಟೋಬ್ಯಾಸಿಲಸ್. ನೋಡ್ರಿ, ಲ್ಯಾಕ್ಟೋಬ್ಯಾಸಿಲಸ್. ಹಾಲಿನಲ್ಲಿ ನನ್ನ ಸಂಖ್ಯೆಯನ್ನ 1 ಸ್ಪೂನ್ ಹಾಕಿರ್ತೀವಲ್ಲ, ನನ್ನ ಸಂಖ್ಯೆನ ಏನ್ ಮಾಡುತ್ತೆ? ಒಂದು ರಾತ್ರಿಲಿ ಜಾಸ್ತಿ ಮಾಡ್ಕೊಂಡು ಇಡೀ ಹಾಲನ್ನ ಏನ್ ಮಾಡುತ್ತೆ? ಮೊಸರನ್ನಾಗಿ ಪರಿವರ್ತನೆ ಮಾಡುತ್ತೆ. ಅರ್ಥ ಆಯ್ತಾ? ತನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡಿಸ್ಕೊಳ್ಳುತ್ತೆ. ಸಂತಾನೋತ್ಪತ್ತಿ ಅಂತ ಕರೀತಾರೆ. ಏನಂದ್ರೆ 1 ಸ್ಪೂನ್ ಇದ್ದಂತಹ ಬ್ಯಾಕ್ಟೀರಿಯಾ ರಾತ್ರಿ ಆಗಷ್ಟೊತ್ತಿಗೆ 1 ಚೊಂಬಾಗೋದಿರುತ್ತೆ, ಸಂತಾನೋತ್ಪತ್ತಿ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಯಾರಿಂದ ಆಗೋದು? ಬ್ಯಾಕ್ಟೀರಿಯಾ ಇಂದ. ಆ ಬ್ಯಾಕ್ಟೀರಿಯಾ ಹೆಸರೇನು? ಲ್ಯಾಕ್ಟೋಬ್ಯಾಸಿಲಸ್. ಕ್ಲಿಯರಾ? ಅರ್ಥ? ಯಾರ್ಯಾರಿಗೆ ಇಷ್ಟ ಇಲ್ಲ ಅಂತ 4 ಜನ ಕೈ ಎತ್ತಿದ್ರಲ್ಲ, ಎತ್ರಿ. 4 ಜನ ಇಷ್ಟ ಇಲ್ವಾ ನಿಮಗೆ? ಎತ್ರಿ ಕೈ. ಓಕೆ, 1 2 3 4 5 6 ಜನ ಆದ್ರು. ಆಯ್ತು, ನೀವು ತುಪ್ಪನೂ ತಿನ್ನಲ್ವಾ? ತುಪ್ಪ ತಿನ್ನೋರು ಕೈ ಇಳಿಸ್ರಿ. ಓಕೆ, ಆಯ್ತು. ಇವನ್ನೆಲ್ಲ ಏನ್ ಮಾಡ್ಕೋಬೇಕು ಹೇಳ್ರಿ? ವಿಜಿ ನಿನ್ ಬೇಡ, ಕಫ ಇರೋ ನೀನ್ ಬೇಡ. ಓಕೆ, ಇಳಿಸ್ರಿ. ಡಾಕ್ಟರ್ ಹೇಳಿದ್ರೆ ಬೇಡ, ಬಟ್ ಅದು ಆರೋಗ್ಯಕ್ಕೆ
ಬಹಳ ಒಳ್ಳೆಯದು ಆಯ್ತಾ. ನಿಮ್ಗೆ ಯಾಕೋ ರೂಢಿ ಆಗಿಲ್ಲ ಅಂತ ಅನ್ಸುತ್ತೆ, ಊಟ ಮಾಡ್ಕೊಳ್ಳಿ ಆಯ್ತಾ. ಪ್ರಯತ್ನ ಪಡಿ, ಆಗೋದಿಲ್ಲ ಅಂದ್ರೆ ನಿಮ್ಗೆ ಒತ್ತಾಯ ಇಲ್ಲ, ಪ್ರಯತ್ನ ಪಟ್ರೆ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ, ಅದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಅನುಕೂಲಗಳಿದ್ದಾವೆ. ಅದು ಮುಂದಿನ ದಿನಗಳಲ್ಲಿ ನೋಡೋಣ. ನಮ್ಮ ತರಗತಿಗೆ ಇಷ್ಟು ಬೇಕು, ಏನ್ ಬೇಕೋ ಸೂಕ್ಷ್ಮಾಣು ಜೀವಿಯಿಂದ ನಮಗೆ ಅನುಕೂಲ ಪಡ್ಕೊಂತ ಇದೀವಿ. ಏನ್ ಅನುಕೂಲ? ಅದನ್ನ ಮೊಸರು ಮಾಡ್ತಾರಂತಹ ಅನುಕೂಲ. ನೆಕ್ಸ್ಟ್ ಅದಾದ್ಮೇಲೆ ಕರಡ್ ಫಾರ್ಮೇಷನ್ ಆಮೇಲೆ ನೋಡೋಣ. ನೆಕ್ಸ್ಟ್ ಇಡ್ಲಿ ದೋಸೆ ಹಿಟ್ಟು. ಇಡ್ಲಿ ದೋಸೆ ಯಾರಿಗೆ ಇಷ್ಟ ಇಲ್ಲ ಕೈ ಎತ್ತರೆ? ಇಲ್ಲ, ಇಡ್ಲಿ ತಿಂದೇ ಇಲ್ಲ ನಾನು, ದೋಸೆ ತಿಂದೇ ಇಲ್ಲ ಅನ್ನೋರು ಯಾರು ಇದ್ದೀರಾ? ರಚನಾ ತಿಂತೀವಿ ಪುಟ? ಓಕೆನಾ. ಇಡ್ಲಿ ದೋಸೆ ಹೆಂಗಾಗುತ್ತೆ? ಸೂಕ್ಷ್ಮಾಣುಜೀವಿಯಿಂದ ಆಗುತ್ತೆ. ರಾತ್ರಿ ನೆನಾಕ್ತಾರೆ ಗೊತ್ತಾ? ರಾತ್ರಿ ನೆನಾಕಿದ್ರೆ ಮಾತ್ರ ಸಡನ್ ಆಗಿ ಬೆಳಗ್ಗೆ ಇಡ್ಲಿ ಬೇಕು ಅಂತ ಮಾಡ್ಬೇಕಾಗುತ್ತಾ? ಏನ್ ಹೇಳ್ತಾರೆ? ಅಯ್ಯೋ ನೆನೆ ಹೇಳಕ್ಕಿದೇನಪ್ಪ ಅಂತ ಹೇಳಲ್ಲ ನಿಮ್ಮ ಅಮ್ಮಾರಲ್ಲ. ಅಂದ್ರೆ ಇದ್ರಲ್ಲೂ ಕೂಡ ನಾವು ಸೂಕ್ಷ್ಮಾಣುಜೀವಿಗಳ ಸಹಾಯವನ್ನ ಪಡ್ಕೊಂತ ಇದೀವಿ. ಯಾವುದು ಸೂಕ್ಷ್ಮಾಣುಜೀವಿ? ಈಸ್ಟ್ ಅನ್ನೋದು ಸೂಕ್ಷ್ಮಾಣುಜೀವಿ. ಹೇಳಿ ಯಾವುದು? ಈಸ್ಟ್. ಈಸ್ಟ್ ಅನ್ನೋ ಒಂದು ಸೂಕ್ಷ್ಮಾಣುಜೀವಿ ಬ್ಯಾಕ್ಟೀರಿಯಾ ಇಂದ ನಾವು ಏನ್ ಮಾಡ್ಕೊಂತ ಇದೀವಿ? ಇಡ್ಲಿ, ದೋಸೆ, ವಡೆ, ಹೇಳಿ ಇಡ್ಲಿ ವಡೆ ಅಂತವೆಲ್ಲ ಮಾಡ್ಕೊಂತ ಇದೀವಿ. ಅನುಕೂಲ ಇದೆಯಾ? ಕರೆಕ್ಟಾ? ಏನಾದ್ರು ನಮ್ಗೆ ಹುಷಾರಿಲ್ದಂಗ ಆಗ್ಬಿಡ್ತಾ? ಇಡ್ಲಿ ತಿಂದ್ ಕೂಡ್ಲೆಯ? ಇಲ್ಲ. ಮೊಸರು ಕುಡ್ಸ್ಕೊಳ್ಳೆ ಹುಷಾರಿಲ್ದಂಗ ಆಗ್ಬಿಡ್ತಾ? ಮಜ್ಜಿಗೆ ಕುಡ್ದಂಗೆ ಬೆಣ್ಣೆ ಕುಡ್ದಂಗ ಆಯ್ತಾ? ಇಲ್ಲ. ಇದನ್ನ ನಾವು ಅನುಕೂಲವನ್ನ ಪಡ್ಕೊಂತ ಇದೀವಿ. ನೆಕ್ಸ್ಟ್ ಬ್ರೆಡ್ ತಯಾರಿಕೆಯಲ್ಲಿ ಯಾರಿಗೆ ಬ್ರೆಡ್ ಇಷ್ಟ ಇಲ್ಲ ಕೈ ಎತ್ತರಿ? ಬ್ರೆಡ್ ಯಾರಿಗೆ ಇಷ್ಟ ಇಲ್ಲ? ಕೇಕ್ ತಿಂದಿಲ್ವ ನೀನ್ ಯಾವತ್ತು? ಕೇಕ್ ಇಷ್ಟನಾ? ಕೇಕ್ ಇಷ್ಟ ಅಂದ್ರೆ ಬ್ರೆಡ್ ಇಷ್ಟ ಅಂತಾನೆ ಅರ್ಥ. ಕರೆಕ್ಟಾ? ಕೇಕ್ ಯಾವ್ದಾಗ ಮಾಡ್ತಾರೆ? ಕರೆಕ್ಟಾ? ಎಲ್ಲರಿಗೂ ಇಷ್ಟ ತಾನೆ. ಬ್ರೆಡ್ ಹೆಂಗ್ ಮಾಡ್ತಾರೆ? ಈಸ್ಟ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಮಾಡ್ತಾರೆ. ಹೇಳ್ರಿ, ಈಸ್ಟ್ ಅನ್ನೋ ಒಂದು ಬ್ಯಾಕ್ಟೀರಿಯಿಂದ ಮಾಡ್ತಾರೆ. ರಾತ್ರಿನೇ ಅದು ಈಸ್ಟ್ ಹಾಕಿ ಬಿಡ್ತಾರೆ, ಅವಾಗ ಬ್ರೆಡ್ ಉಬ್ಬುತ್ತೆ, ಆಮೇಲೆ ಮೆತ್ತಗಾಗುತ್ತೆ. ಅದಕ್ಕೆ ಕೇಕ್ ಆರು ಮಾಡ್ಕೋಬಹುದು ಅಥವಾ ಕಾಫಿಗೆ ಎತ್ಕೊಂಡಾರು ತಿನ್ಬಹುದು. ಅದೇನವಾ? ಓಕೆ. ಬ್ರೆಡ್ ತಯಾರಿಕೆಯಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳ ಸಹಾಯವನ್ನ ಪಡ್ಕೊಂತ ಇದೀವಿ. ಎಲ್ಲೆಲ್ಲಿ? ಮೊಸರು, ಆಮೇಲೆ ಮಜ್ಜಿಗೆ, ತುಪ್ಪ ಕರೆಕ್ಟಾ? ಅಲ್ಲೆಲ್ಲ ಬಳಕೆ ಮಾಡ್ಕೊಂತೀವಿ. ಇಷ್ಟನಾ? ಇನ್ನೂ ಇದಾವೆ, ಉಪಯೋಗಗಳಿದಾವೆ. ಅದನ್ನು ನೋಡೋದಾದ್ರೆ ನೆಕ್ಸ್ಟ್ ವಾಣಿಜ್ಯ ಬಳಕೆಯಲ್ಲಿ ಇಷ್ಟ ಅಲ್ಲದೆ ನಮ್ಮ ಮನೆಗಳಲ್ಲಿ ಬಳಕೆ ಮಾಡದಲ್ಲದೆ ವಾಣಿಜ್ಯ ಬಳಕೆಯಲ್ಲೂ ಕೂಡ ನಾವು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಂಡಿದೀವಿ. ಮದ್ಯ, ವೈನು, ಅಸಿಟಿಕ್ ಉತ್ಪಾದನೆಗಳಲ್ಲಿ. ಮದ್ಯ ಅಂದ್ರೆ ಮದ್ಯಪಾನ ಮಾಡ್ತಾರಲ್ಲ, ನೋಡಿರಲ್ಲ, ಅದು ಒಳ್ಳೆ ಅಭ್ಯಾಸನ ಕೆಟ್ಟ ಅಭ್ಯಾಸನ? ಅಭ್ಯಾಸ. ಕರೆಕ್ಟಾ? ಮದ್ಯಪಾನ ಮಾಡೋದಕ್ಕೆಲ್ಲ ಬಳಕೆ, ಅದ್ರ ತಯಾರಿಕೆಯಲ್ಲೂ ಕೂಡ ಈ ಸೂಕ್ಷ್ಮಾಣುಜೀವಿಗಳನ್ನ ಬಳಕೆ ಮಾಡ್ಕೊಂತಾರೆ. ಹೇಳಿ, ಬಳಕೆ ಮಾಡ್ಕೊಂತಾರೆ. ಸರ್ಕಾರದಿಂದ ಲಾಸ್ ಆಗ್ತೈತೆ, ಆದಾಯ ಜಾಸ್ತಿ ಆಗ್ತೈತಾ? ಜಾಸ್ತಿ ಆಗ್ತೈತೆ. ಅನುಕೂಲ ಪಡ್ಕೊಂತಿದೀವೋ ಇಲ್ವೋ? ಪಡ್ಕೊಂತ ಇದೀವಿ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರ್ಬೋದು, ಅಸಿಟಿಕ್ ಆಮ್ಲ, ವಿನೆಗರ್ ಅಂದ್ರೆ ಗೊತ್ತಾ? ನೀವು ಗೋಬಿ ಮಂಚೂರಿ, ಪಾನಿಪುರಿ ತಿನ್ಬೇಕಾದ್ರೆ 1 ಲೀಟರ್ ಬಾಟ್ಲಲ್ಲಿ ನೀರ್ ತರ ಇರುತ್ತೆ. ಅದ ನೀರ್ ತರನೇ ಇರುತ್ತೆ, ಬಣ್ಣರಹಿತವಾಗಿರುವಂತಹ ಒಂದು ದ್ರವ ಇರುತ್ತೆ. ಅದನ್ನೆಲ್ಲ ಆಫ್ ಮಾಡ್ತಾರೆ. ಅದನ್ನ ಯಾರ ಇಸ್ಕೊಂಡು ನೆಕ್ ನೋಡಿ ಒಂಚೂರು ನನೀಯ ಯಾರ ಮಾಡಿ ನೆಕ್ ಹೋದಾಗ ನೋಡ್ರಿ. ಅದ್ ಯಾವ ಹುಳಿ, ಅದು ಯಾವ ಟೇಸ್ಟ್ ಇರುತ್ತೆ ಅಂತ ಬಂದು ನಿಮ್ಗೆ ಹೇಳ್ಬೇಕು. ನೀವು ವೈಟ್ ನೀರಿದ್ದಂಗೆ ಇರುತ್ತೆ ನೋಡ್ರಿ, ಹಾಕ್ತಾರಲ್ರು. ಅದೊಂದು ಹನಿ ಇಸ್ಕೊಂಡು ನೆಕ್ ನೋಡ್ಕೊಂಡು ನಂಗೆ ಟೇಸ್ಟ್ ಹೇಳ್ಬೇಕು ನನಗೆ. ಆಯ್ತಾ? ಏನಾಗಿರಲ್ಲ, ಅದನ್ನೇ ಹಾಕಿದ್ರೆ ತಿನ್ನೋದು ನೀವು. ಒಂದನೇ ತಿಂದ್ರೆ ಏನಾಗಲ್ಲ. ಅದು ಒಳ್ಳೇದಲ್ಲ, ಆದ್ರೂ ಕೂಡ ಅದೇನು ಅಂತ ಗೊತ್ತಾಗ್ಲಿ. ಅವನ ಹೆಸರೇ ಅಸಿಟಿಕ್ ಆಮ್ಲ, ಅಥವಾ ವಾಣಿಜ್ಯ ಭಾಷೆಯಲ್ಲಿ ಹೇಳೋದಾದ್ರೆ ವಿನೇಗರ್ ಅಂತ ಕರೀತಾರೆ. ಅಂತ ಕರೀತಾರೆ. ಓಕೆನಾ? ಅದರ ತಯಾರಿಕೆಯಲ್ಲೂ ಕೂಡ ನಾವು ಸೂಕ್ಷ್ಮಾಣುಜೀವಿಗಳನ್ನ ಬಳಕೆ ಮಾಡ್ಕೊಂತ ಇದೀವಿ. ಉಪಯೋಗ ಆಗ್ತೈತೋ ಇಲ್ವೋ? ಆಗ್ತೈತೆ. ಓಕೆನಾ? ನೆಕ್ಸ್ಟ್ ಲೂಯಿಸ್ ಪ್ಯಾಸ್ಚರ್ ಅನ್ನೋ ಒಬ್ರು ಅದರಲ್ಲಿ ಸಾಕಷ್ಟು ತಮ್ಮ ಸೇವೆಯನ್ನ ಸಲ್ಲಿಸಿದರೆ ಸೂಕ್ಷ್ಮಾಣುಜೀವಿ ಕ್ಷೇತ್ರದಲ್ಲಿ. ಅದ್ರ ಬಗ್ಗೆ ಮುಂದೆ ನೋಡೋಣ. 1857ರಲ್ಲಿ ಲೂಯಿಸ್ ಪ್ಯಾಸ್ಚರ್ ಅವರು ಈ ಉದುಗುವಿಕೆ ಪ್ರಕ್ರಿಯೆಯನ್ನ ಮಾಡ್ತಾರೆ. ಉದುಗುವಿಕೆ ಪ್ರಕ್ರಿಯೆ ಎಂದರೆ ಏನು ಅಂತ ಕೇಳ್ತಾರೆ. ಆಯ್ತಾ? ಸೂಕ್ಷ್ಮಾಣುಜೀವಿಗಳನ್ನ ಒಂದು ರಾತ್ರಿ ಇಡಬೇಕು.
ಹೆಂಗೆ ಅಂದ್ರೆ ನಾವು ಇಡ್ಲಿ ಮಾಡ್ಬೇಕಾದ್ರೆ ಇಡ್ತಿರ್ತಾನೆ ಕರೆಕ್ಟ್ ಇಡ್ಲಿ ಮಾಡ್ಬೇಕಾದ್ರೆ ಒಂದು ರಾತ್ರಿ ಮುಂಚೆ ಇಡ್ತಿರ್ತಾನೆ ಎಲ್ಲ ಟೈಟ್ ಆಗಿ ಏನೇನು ಹಾಕ್ಬೇಕು ಸಾಮಗ್ರಿ ಎಲ್ಲ ಹಾಕಿ ತಟ್ಟೆ ಮುಂಚೆ ಇಡ್ತಿರ್ತಾನೆ ಬೆಳಗ್ಗೆ ಏನಾಗಿರುತ್ತೆ ಉಕ್ಕಿ ಕೆಲವೊಂದ್ಸತಿ ಚೆಲ್ಲು ಇರುತ್ತೆ ಕರೆಕ್ಟಾ ಅದಾದ ಪ್ರಕ್ರಿಯೆಗೆ ಉದುರುವಿಕೆ ಪ್ರಕ್ರಿಯೆ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಫಾರ್ಮೆಂಟೇಶನ್ ಇಂಗ್ಲಿಷ್ ಅಲ್ಲಿ ಫಾರ್ಮೆಂಟೇಶನ್ ಅಂತ ಕರೀತಾರೆ ಉದುಗುವಿಕೆ ಪ್ರಕ್ರಿಯೆ ಆಗ್ಬೇಕಪ್ಪ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಇರಲೇಬೇಕು ಇರಲೇಬೇಕು ಇಷ್ಟೇ ಅಲ್ಲದೆ ಇನ್ನೂ ಕೂಡ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ನಾವು ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡ್ಕೊಂಡಿದ್ದೀವಿ ಹುಷಾರಿರಲ್ಲ ಲೇಖನಂಗೆ ಜ್ವರ ಬಂದಿರುತ್ತೆ ಹೋಗ್ತಾರೆ ಲೇಖನ ಅವರು ಹೋಗಿ ಏನ್ ಮಾಡ್ತಾರೆ ಮಾತ್ರೆ ತಗೊಂತಾರೆ ಬರ್ತಾರೆ ಕರೆಕ್ಟಾ ಅವಾಗಲೂ ಜ್ವರ ಕಮ್ಮಿ ಆಗ್ಲಿಲ್ಲ ಮತ್ 3 ದಿವಸ ಬಿಟ್ಟು ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ ಅವಾಗ ವೈದ್ಯರು ಏನ್ ಮಾಡ್ತಾರೆ ಒಂದು ಆಂಟಿಬಯೋಟಿಕ್ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ ಕೇಳಿದಿರಾ ಹೆಸರು ಆಂಟಿಬಯೋಟಿಕ್ ಅನ್ನೋ ಪದ ಕೇಳಿದಿರಾ ಎಲ್ಲರೂ ಕೂಡ ಆಂಟಿಬಯೋಟಿಕ್ ನಾವು ಬಳಕೆ ಮಾಡಿರ್ತೀವಿ ನೀವು ಕೂಡ ನುಂಗಿರ್ತೀರಾ ಅದನ್ನ ಕನ್ನಡದಲ್ಲಿ ಪ್ರತಿಜೈವಿಕಗಳು ಎಂತ ಕರಿತೀವಿ ಆಂಟಿಬಾಡಿ ಅಂತ ಆಂಟಿಬಯೋಟಿಕ್ಸ್ ಅಂತ ಕರಿತೀವಿ ಆಂಟಿಬಯೋಟಿಕ್ಸ್ ನುಂಗಿದಾಗ ಜ್ವರ ಹೋಗುತ್ತೋ ಹೋಗಲ್ವೋ ಬೇಗ ವಾಸಿ ಆಗುತ್ತೆ ಅಂತಹ ಆಂಟಿಬಯೋಟಿಕ್ಗಳನ್ನ ಯಾರ ಸಹಾಯದಿಂದ ತಯಾರಿಸ್ತೀವಿ ಸೂಕ್ಷ್ಮಾಣು ಜೀವಿಗಳ ಸಹಾಯದಿಂದ ಮಾಡ್ಕೊಂತೀವಿ ಬಳಕೆ ಮಾಡ್ಕೊಂತೀವಿ ಅರ್ಥ ಆಗ್ತಿದೆಯಾ ಇದುವರೆಗೆ ಆ ಸೂಕ್ಷ್ಮಾಣು ಜೀವಿಗಳು ನಮಗೆ ಎಷ್ಟು ಸಹಾಯ ಮಾಡ್ತವೆ ಮನುಷ್ಯರೊಂದಿಗೆ ಎಷ್ಟು ಅನ್ಯೂನ್ಯ ಬಾಳ್ತಿದಾವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇನ್ನೂ ಕೂಡ ಅದರ ಉಪಯೋಗಗಳಿದಾವೆ ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಈಗ ಅರ್ಥ ಆಯ್ತಾ ಕೊನೆಯದಾಗಿ ಕ್ಲಾಸ್ ಮುಗಿಸೋಷ್ಟೊತ್ತಿಗೆ ಏನೇನು ಉಪಯೋಗ ಮಾಡ್ತವೆ ಅಂತ ಒಬ್ಬರು ಹೇಳಕ್ಕಾಗುತ್ತಾ ರಚನಾ ಸೂಕ್ಷ್ಮಾಣು ಜೀವಿಯಿಂದ ಆಗುವಂತಹ ಒಂದು ಉಪಯೋಗ ಹೇಳು ಬೇಗ ಆಗ್ಬಿಟ್ಟು ಎದಾ ವಿಡಿಯೋ ಆಗ್ತಿದ್ವಿ ಉಪಯೋಗ ಓಕೆ ಬ್ರೆಡ್ ತಯಾರಿಕೆಯಲ್ಲಿ ಯಾರು ಬಳಕೆ ಮಾಡ್ಕೊಂತೀವಿ ಅಲ್ಲಿ ಈಸ್ಟ್ ವೆರಿ ಗುಡ್ ಈಸ್ಟ್ ಅನ್ನೋ ಒಂದು ಸೂಕ್ಷ್ಮಾಣು ಜೀವಿನ ಬಳಕೆ ಮಾಡ್ಕೊಂತೀವಿ ಅದೇ ರೀತಿ ನೆಕ್ಸ್ಟ್ ಇನ್ನೊಬ್ರು ಬಾಯ್ಸಲ್ಲಿ ಒಬ್ರು ಹೇಳ್ರಿ ವಿಜಯ್ ಬೇಗ ಮೊಸರು ತಯಾರಿಕೆಯಲ್ಲಿ ಯಾರು ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾವನ್ನ ನಾವು ಬಳಕೆ ಮಾಡ್ಕೊಂತೀವಿ ನೆಕ್ಸ್ಟ್ ಕರೆಕ್ಟ್ ಇಡ್ಲಿ ದೋಸೆ ವಡೆಗಳಲ್ಲಿ ಉದುಗುವಿಕೆ ಪ್ರಕ್ರಿಯೆ ನಡೆಯುತ್ತಲ್ಲಿ ಕರೆಕ್ಟಾ ಅದು ಲೂಯಿಸ್ ಪ್ಯಾಸ್ಚರ್ ಅವರು 1857ರಲ್ಲಿ ನಮಗೆ ತಿಳಿಸ್ಕೊಟ್ರು ಕರೆಕ್ಟಾ ಅದರಿಂದ ಅನುಕೂಲ 3 ಅನುಕೂಲ ಆಯ್ತು ವೆರಿ ಗುಡ್ ನೆಕ್ಸ್ಟ್ ಇನ್ನೊಬ್ರು ಹುಡುಗರು ಯಾರಾದ್ರು ಬೇಗ ಇಷ್ಟೇ ಹೇಳಪ್ಪ ಆಂಟಿಬಯೋಟಿಕ್ಸ್ ಮಾತ್ರೆಗಳು ಕೂತ್ಕೊಳ್ರಿ ವೆರಿ ಗುಡ್ ಮಾತ್ರೆಗಳ ತಯಾರಿಕೆಯಲ್ಲೂ ಕೂಡ ನಾವು ಔಷಧಿಗಳ ತಯಾರಿಕೆಯಲ್ಲೂ ಕೂಡ ನಾವು ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡ್ಕೊಂತೀವಿ ಇನ್ನೊಂದು ಹೆಣ್ಮಕ್ಳು ವಿನೇಗರ್ ನೀ ಗೋಬಿ ಮಂಚೂರಿ ಪಾನಿಪುರಿ ಇಷ್ಟ ಅಲ್ವಾ ವಿನೇಗರ್ ರುಚಿ ಹೇಳ್ಬೇಕು ನನಗೆ ವಿನೇಗರ್ ಉಪಯೋಗಕ್ಕೆ ನಾವು ಕೂಡ ನಾವು ಸೂಕ್ಷ್ಮಜೀವಿಗಳನ್ನ ಬಳಕೆ ಮಾಡ್ಕೊಂತೀವಿ ನೆಕ್ಸ್ಟ್ ವೆರಿ ಗುಡ್ ಮದ್ಯಪಾನ ಮತ್ತು ವೈನ್ಗಳ ತಯಾರಿಕೆಯಲ್ಲೂ ಕೂಡ ನಾವು ಸೂಕ್ಷ್ಮಾಣುಜೀವಿಗಳನ್ನ ಮನುಷ್ಯನ ಒಂದು ದಿನನಿತ್ಯ ಉಪಯೋಗಕ್ಕೆ ಬಳಕೆ ಮಾಡ್ಕೊಂತ ಇದೀವಿ ಓಕೆನಾ ನೆಕ್ಸ್ಟ್ ಅದೇ ರೀತಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋ ಒಬ್ರು ಪರಿಚಯ ಮಾಡೋಣ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋ ಒಬ್ರು ವಿಜ್ಞಾನಿ ಸೂಕ್ಷ್ಮಾಣು ಜೀವಿಗಳ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಗಳನ್ನ ಮಾಡಿ ಮಾನವನಿಗೆ ಅನುಕೂಲವಾಗುವಂತಹ ಒಂದು ಲಸಿಕೆಗಳನ್ನ ಅವರು ಕಂಡುಹಿಡಿದುಕೊಟ್ಟಿದ್ದಾರೆ ನಾನು ಮುಂದೆ ಹೇಳಕ್ ಹೊರಟಿರೋದೇನಪ್ಪಾ ಅಂತಂದ್ರೆ ಲಸಿಕೆಗಳ ತಯಾರಿಕೆಯಲ್ಲೂ ಕೂಡ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಳಕೆ ಮಾಡ್ತೀವಿ ಹಾಗಾದ್ರೆ ಲಸಿಕೆ ಅಂದ್ರೆ ಏನು ನಿಮಗೆ ಗೊತ್ತಿರಬಹುದು ಲಸಿಕೆ ಅಂದ್ರೆ ಏನು ಅಂತ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ನೆಂಟರಲ್ಲಿ ಯಾವ್ದೋ ಒಂದು ಮಗು ಹುಟ್ಟಿದಾಗ ಆ ಮಗುವಿಗೆ 3 ತಿಂಗಳಿಗೊಂದು 1 ತಿಂಗಳಿಗೊಂದು 5 ತಿಂಗಳಿಗೊಂದು ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತಾರೆ ಗೊತ್ತಾ ನಿಮಗೆ ಕೇಳಿದೀರಾ ಅದಕ್ಕೆ ಸರ್ಕಾರ ತಾಯಿ ಕಾರ್ಡ್ ಅಂತ ಕೊಟ್ಟಿರುತ್ತೆ ಕೇಳಿದೀರಾ ಆ ತಾಯಿಯ ಹೆಸರಿನಲ್ಲಿ ಆ ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ಡೇಟ್ ವೈಸ್ ಎಲ್ಲ ಹಾಕಿರ್ತಾರೆ ಆ ಲಸಿಕೆ ಕೊಟ್ಟ ಕೂಡಲೇ ಡಾಕ್ಟರ್ಗಳು ಏನ್ ಮಾಡ್ತಾರೆ ಅಲ್ಲಿ ಟಿಕ್ ಮಾಡ್ಕೊಂತಾರೆ ಅಂದ್ರೆ ಆ ಮಗುವಿಗೆ ಆ ಲಸಿಕೆ ಹಾಕಿದ್ದಾರೆ ಅಂತ ಅರ್ಥ ನೀವು ನಾವು ಎಲ್ಲ ಸಾಕಷ್ಟು ಲಸಿಕೆಗಳನ್ನ ಹಾಕೊಂಡೆ ದೊಡ್ಡರಾಗಿರೋದು ಅರ್ಥ ಆಗ್ತಿದೆಯಾ
ಲಸಿಕೆಗಳ ತಯಾರಿಕೆಯಲ್ಲೂ ಕೂಡ ನಾವು ಸೂಕ್ಷ್ಮಾಣುಜೀವಿಗಳನ್ನ ಬಳಕೆ ಮಾಡ್ಕೊಂತ ಇದೀವಿ. ಈ ಉದಾಹರಣೆಗೆ ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡ್ತಿರ್ಬೋದು, ಪೋಲಿಯೋ ಲಸಿಕೆನ ಹಾಕ್ತಾರೆ ಕೇಳಿರಾ? ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು 5 ವರ್ಷದ ಮಕ್ಕಳಿದಾರೋ ಅವರೆಲ್ಲನೂ ಅಂಗನವಾಡಿ, ಬಸ್ ಸ್ಟ್ಯಾಂಡು, ಆಸ್ಪತ್ರೆ ಎಲ್ಲೆಲ್ಲಿ ಗೊತ್ತು ಅಲ್ಲಲ್ಲಿ ಹೋದ್ರೆ ಎಳ್ಳೆಡ್ಡನೆ ಲಸಿಕೆ ಹಾಕ್ತಾರೆ. ಅದೇನೋ ಪೋಲಿಯೋ ಡ್ರಾಪ್ಸ್ ಅಂತ ಕರೀತಾರಲ್ಲ, ಅದು ಲಸಿಕೆ. ಏನಿರೋದು ಲಸಿಕೆ. ಯಾಕೆ ಹಾಕ್ತಾರೆ ಲಸಿಕೆ? ಪೋಲಿಯೋ ಆಗ್ಬಾರ್ದು ಅಂತ, ಪೋಲಿಯೋ ಕಾಯಿಲೆ ಬರಬಾರದು ಅಂತ. ಈ ಪೋಲಿಯೋ ವೈರಸ್ ಇಂದ ಬರುವಂತಹ ಒಂದು ಕಾಯಿಲೆ. ಪೋಲಿಯೋ ವೈರಸ್ ಇಂದ ಬರುವಂತಹ ಕಾಯಿಲೆ. ಮೂಳೆಗಳು ಹೆಂಗ್ ಬೇಕಂಗೆ ಬೆಳವಣಿಗೆಯನ್ನ ವ್ಯಕ್ತಪಡಿಸ್ತವೆ, ನಾರ್ಮಲ್ ಆಗಿ ಬೆಳೆಯಲ್ಲ, ಅಡ್ಡಾದಿಡ್ಡಿ ಬೆಳೆದಂತವೆ. ಆಗ ಆ ವ್ಯಕ್ತಿ ಏನಾಗ್ತಾನೆ, ಅಂಗವಿಕಲಕ್ಕೆ ತುತ್ತಾಗ್ತಾನೆ. ಅರ್ಥ ಆಗ್ತಿದ್ಯಾ? ಆ ಕಾಯಿಲೆ ಬರಬಾರ್ದು. ನಿಮ್ಗೆ ಯಾರು ಬಂದಿಲ್ಲ ಅಂತಾರೆ, ನೀವು ಲಸಿಕೆ ಕರೆಕ್ಟಾಗಿ ಹಾಕೊಂಡಿರ, ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಕಾಯಿಲೆ ಬಂದಿಲ್ಲ ಅಂತ ಅರ್ಥ. ಇತ್ತೀಚಿನ ದಿನಗಳಲ್ಲಿ 2025 ಇಸ್ವಿ ಅಕ್ಕಪಕ್ಕದಲ್ಲಿ ಕೊರೋನಾ ಅನ್ನೋ ಒಂದು ಮಹಾಮಾರಿ ವೈರಸ್ ಬಂದಿತ್ತು. ಗೊತ್ತಾ? ಎಷ್ಟೋ ಜನ ಸತ್ತಾನೆ ಅದರಿಂದ. ಅವಾಗ ಕೂಡ ಲಸಿಕೆ ಕಂಡಿಡಿದ್ವಿ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ಎಲ್ಲಾರು ಲಸಿಕೆ ಹಾಕ್ಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ನೆನಪಿದೆಯಾ? ನಿಮ್ ಮಕ್ಳಿಗೆ ಕಂಡಿಡಿದ್ರಲ್ಲ ಅವಾಗ ಇನ್ನೂ, ಅಲ್ವಾ? ದೊಡ್ಡರಿಗೆಲ್ಲ ಕಂಡಿಡಿದ್ರು. ನಿಮ್ ಪೇರೆಂಟ್ಸ್ ಎಲ್ಲ ಹೋಗಿ ಲೈನ್ ನಿಂತ್ಕೊಂಡು, ನೆನಪಿದ್ಯಾ? ಇಂಜೆಕ್ಷನ್ ಕೊಡಿಸ್ಕೊಂಡ್ರು ಬರೋರು, ಕರೆಕ್ಟಾ? ನೆನಪಿದ್ಯಾ? ಅವೆಲ್ಲ ಯಾರು? ಲಸಿಕೆ. ಇಂಗ್ಲಿಷ್ ಅಲ್ಲಿ ವ್ಯಾಕ್ಸಿನ್. ಇಂಗ್ಲಿಷ್ ಅಲ್ಲಿ ಅಂತ ಕರೀತಾರೆ ವ್ಯಾಕ್ಸಿನ್ ಅಂತ ಕರೀತಾರೆ. ಕೇಳಿರ ವ್ಯಾಕ್ಸಿನ್ ಅನ್ನೋ ಪದನ ಕೂಡ ಕೇಳಿರ ತಾನೆ? ನೀವು ಸಾಕಿರೋ ನಾಯಿಗಳಿಗೂ ಕೂಡ ವ್ಯಾಕ್ಸಿನ್ ಹಾಕ್ತಾರೆ, ಕೇಳಿರ? ಓಕೆ. ಹುಚ್ಚು ಬರಬಾರ್ದು, ಹುಚ್ಚು ರೇಬಿಸ್ ಅನ್ನೋ ಕಾಯಿಲೆ ಬರುತ್ತೆ, ಓಕೆನಾ? ನಾಯಿಗಳಿಗೆ ಬಂದ್ರೆ ಅದು ಯಾರಿಗೆ ಕಚ್ಚಿಟ್ಟು ಮನುಷ್ಯಗೂ ಬರುತ್ತೆ, ರೇಬಿಸ್ ಅನ್ನೋ ಕಾಯಿಲೆ. ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಅದಕ್ಕೂ ಲಸಿಕೆ ಕೊಡ್ತಾರೆ. ನಾವು ಕೂಡ ಲಸಿಕೆಗಳನ್ನ ಹಾಕೊಂಡಿದೀವಿ, ನಾವು ಕೂಡ ಲಸಿಕೆಗಳನ್ನ ಬಳಸ್ಕೊಂಡಿದೀವಿ. ಹೆಂಗ್ ತಯಾರಿಸ್ತಾರೆ? ಸೂಕ್ಷ್ಮಾಣು ಜೀವಿಯಿಂದನೇ ತಯಾರಿಸೋದನ್ನ. ಈ ಕರೋನಾ ಉದಾಹರಣೆ ನಾನು ಹೇಳೋದಾದ್ರೆ, ಕರೋನಾ ಲಸಿಕೆ ಇಂಜೆಕ್ಷನ್ ಕೊಡಿಸ್ಕೊಂಡ್ ಬಂದ್ರಲ್ಲ ನಿಮ್ ಪೇರೆಂಟ್ಸ್ ಎಲ್ಲ, ಅದೇನ್ ಗೊತ್ತ ಹಾಕಿದ ಇಂಜೆಕ್ಷನ್ ಒಳಗೆ ಏನಿತ್ತು? ಇಂಜೆಕ್ಷನ್ ಒಳಗೆ ವ್ಯಾಕ್ಸಿನ್ ಇತ್ತು. ವ್ಯಾಕ್ಸಿನ್ ಒಳಗೆ ಏನಿತ್ತು? ಸೂಕ್ಷ್ಮಾಣು ಜೀವಿ. ಯಾಕೆ ಸೂಕ್ಷ್ಮಾಣು ಜೀವಿ ಇತ್ತು? ಕರೋನಾ ಸೂಕ್ಷ್ಮಾಣು ಜೀವಿನೇ ಹಾಕಿದ್ದು. ವ್ಯಾಕ್ಸಿನ್ ಅಂದ್ರೆ ಏನಂತ ಅರ್ಥ ಆಗ್ತೈತಾ? ಇಂಜೆಕ್ಷನ್ ನಾವು ಕೊಟ್ರಲ್ಲ, ಏನ್ ಕೊಟ್ಟಿದ್ದವ್ರು? ಕರೋನಾ ವೈರಸ್ ಹುಡ್ಕೊಂಡ್ಬಂದು ಇಂಜೆಕ್ಷನ್ ಕೊಟ್ಟಿದ್ದು. ಹೆಂಗ್ ಅನ್ಸುತ್ತೆ ನಿಮಗೆ? ಸರಿ ಅನಿಸ್ತಾ ಇದೆಯಾ? ನಾನು ಹೇಳ್ತಿರೋದು ತಪ್ಪು ಅನಿಸ್ತಾ? ಸರಿ ಅನಿಸ್ತಿದ್ಯಾ? ನಾನ್ ಟೀಚರು, ಅದಕ್ಕೆ ನಾನು ಹೇಳ್ತಿರೋ ಸರಿ ಅಂತ ಹೇಳ್ಬೇಡ್ರಿ. ವೈರಸ್ ನ ಈ ಉದಾಹರಣೆ ನಾನು ಇದಾನೆ, ನಾನು ಏನ್ ಮಾಡಿದ್ದೀನಿ, ಒಂದು ಇಂಜೆಕ್ಷನ್ ಅಲ್ಲಿ ಕರೋನಾ ವೈರಸ್ ನ ತಗೊಂಡಿದ್ದೀನಿ, ಚುಚ್ಚಿದೀನಿ. ನಿನಗೆ ಕಾಯಿಲೆ ಬರ್ಬೇಕೋ ಬರಬಾರ್ದ? ಬರ್ಬೇಕು. ನಿನಗೆ ಬರುತ್ತಾ ಬರಲ್ವ? ಈಗ ಬರುತ್ತೆ ತಾನೆ? ಯಾಕೆ? ಕರೋನಾ ವೈರಸ್ ತುಂಬಿದೀನಿ ಅಂತ ಬರ್ಲೇಬೇಕು ತಾನೆ ಇವನಿಗೆ. ಅರ್ಥ ಆಯ್ತಾ? ಹಂಗ ಮಾಡ್ತಾರೆ, ಹಂಗೆ ಮಾಡೋದು. ಆದ್ರೆ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ಏನ್ ಟ್ವಿಸ್ಟು? ಆ ಕರೋನಾ ವೈರಸ್ ಇಂಜೆಕ್ಷನ್ ತುಂಬ್ಕೊಳಕ್ಕಿಂತ ಮುಂಚೆ ಅದನ್ನ ಲ್ಯಾಬಿಗೆ ತಗೊಂಡೋಗಿ ಅದು ಶಕ್ತಿನೆಲ್ಲ ಏನ್ ಮಾಡ್ತೀನಿ ನಾನು? ಸಾಯಿಸ್ತೀನಿ. ಅದ್ರ ಶಕ್ತಿನೆಲ್ಲ ಏನ್ ಮಾಡ್ತೀನಿ? ನಿಶಕ್ತಿಗೊಳಿಸ್ತೀನಿ. ಏನ್ ಮಾಡಿಸ್ತೀನಿ? ನಿಶಕ್ತಿಗೊಳಿಸ್ತೀನಿ. ನಿಶಕ್ತಿಗೊಳಿಸಿರುವಂತಹ ವೈರಸ್ ಅನ್ನ ಯಾವ್ದಾದ್ರು ದೇಹದ ಒಳಗೆ ಹಾಕಿದ್ರೆ ಅದು ಅವನಿಗೆ ಕಾಯಿಲೆ ಉಂಟು ಮಾಡಕ್ ಆಗುತ್ತಾ? ಆಗಲ್ಲ. ಅರ್ಥ ಆಯ್ತಾ? ನಿಶಕ್ತಿಗೊಳಿಸಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಲಸಿಕೆಯ ರೂಪದಲ್ಲಿ ಮನುಷ್ಯ ಇವತ್ತೇ ಮಾಡ್ಕೊಂತಿದ್ದೇನೆ, ಪ್ರಾಣಿಯ ಮಾಡ್ಕೊಂತಿದ್ದೆ, ಬಳಸ್ಕೊಂತ ಇದೆ. ಯಾರ ಅನುಕೂಲ? ಅದು ಸೂಕ್ಷ್ಮಾಣು ಜೀವಿಯಿಂದಲೇ ಮುಳ್ಳನ್ನ ಅದೇ ತರ ನಾವು ಮಾಡಿದೀಗ. ಕರೋನಾ ಅನ್ನೋ ವೈರಸ್ ಇಂದನೇ ಏನ್ ಮಾಡಿದ್ವಿ? ಪೋಲಿಯೋ ಅನ್ನೋ ವೈರಸ್ ಇಂದನೇ ತೆಗೆದಾಕಿದ್ವಿ. ಇದು ಲಸಿಕೆಯ ಮಹತ್ವ. ನಮ್ಮ ವಿಜ್ಞಾನಿಗಳಿಗೆ ಇದ್ರ ಬಗ್ಗೆ ಸಾಕಷ್ಟು ನಾವು ಏನ್ ಹೇಳ್ಬೇಕು, ಕೃತಜ್ಞತೆಯನ್ನ ಸಲ್ಲಿಸಬೇಕು, ಅಲ್ವಾ? ಅರ್ಥ ಆಗ್ತಿದ್ಯಾ? ಅದೇ ಲಸಿಕೆ ಅಂದ್ರೆ. ಜಠರ ಕಾಯಿಲೆ ಬರಬಾರ್ದು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಿಶಕ್ತಿಗೊಳಿಸಿ ಇಂಜೆಕ್ಷನ್ ರೂಪದಲ್ಲಿ ಕೊಡೋದು. ನಿಶಕ್ತಿಗೊಳಿಸಿ ಇಂಜೆಕ್ಷನ್ ಒಳಗೆ ಕೊಟ್ಟು ಕೂಡ್ಲೇ ಅದು ನಮಗೆ ಕಾಯಿಲೆ ಉಂಟು ಆಗುತ್ತಾ? ಇಲ್ಲ. ಅದರ ಶಕ್ತಿನೇ ಇಲ್ಲ ಅಂದ್ಮೇಲೆ ಏನಾಗುತ್ತೆ? ಅವಾಗ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಗಳು, ಇಂಥದ್ದೊಂದು ವೈರಸ್ ಇದೆ,
ನೆಕ್ಸ್ಟ್ ಏನಾದ್ರು ಬಂದ್ರೆ ಅದನ್ನ ಏನ್ ಮಾಡ್ಬೇಕು, ಸಾಯಿಸ್ಬೇಕು ಅಂತ ಏನಾಗ್ತವೆ, ಎಚ್ಚೆತ್ಕಂತವೆ. ಏನಾಗ್ತವೆ, ಎಚ್ಚೆತ್ಕಂತವೆ. ನಾನು ಇಂಜೆಕ್ಷನ್ ಚುಚ್ಚಿದ್ನಲ್ಲ ಇವನಿಗೆ, ಅದರ ಶಕ್ತಿ ಇತ್ತೋ ಇರ್ಲಿಲ್ವೋ, ಇರ್ಲಿಲ್ಲ. ಅದು ಬೇರೆ ಒಂದು ಸೂಕ್ಷ್ಮಾಣುಜೀವಿ ದೇಹದೊಳಗೆ ಹೋದ್ ಕೂಡ್ಲೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಐತೋ ಇಲ್ವೋ, ಅದು ಅವನು ಹೋಗಿ ಗುರ್ತಿಡಿಯುತ್ತಾ ಇಲ್ವೋ, ಅದನ್ನ ಗುರ್ತಿಡ್ದು ಇಂತ ಒಂದು ವೈರಸ್ ಐತೆ, ಇದರಿಂದ ಇವನಿಗೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಏನಾದ್ರು ಬಂದ್ರೆ ಅದನ್ನ ತಿಂದು ಸಾಯ್ಸಾಕ್ಬಿಡ್ತು. ನೆಕ್ಸ್ಟ್ ಏನಾದ್ರು ಬಂದ್ ಕೂಡ್ಲೆ ಅದನ್ನ ಏನ್ ಮಾಡುತ್ತೆ, ಮುಂಚೆ ನೋಡಿ ಗುರ್ತಿಡ್ಕೊಂಡಿರ್ತಾವಲ್ಲ, ಮತ್ತೆಲ್ಲ ಬಂದು ಅದನ್ನ ಏನ್ ಮಾಡ್ತವೆ, ಅಕಸ್ಮಾತ್ ಏನಾದ್ರು ಇವನಿಗೆ ಉಸಿರಾಡ್ಬೇಕಾದ್ರೆ ಏನೋ ಸೂಕ್ಷ್ಮಾಣುಜೀವಿ ಕರೋನಾ ವೈರಸ್ ಬಂತು ಅಂದ್ರೆ ನಮ್ಮ ದೇಹದೊಳಗೆ ಮತ್ತೆ ಹೋಗುತ್ತಲ್ಲ, ಹೋದ್ ಕೂಡ್ಲೆ ಮುಂಚೆ ಏನಾಗಿತ್ತು ಗುರ್ತಿಡ್ಕೊಂಡಿತ್ತಲ್ಲ, ಅವನ್ನೆಲ್ಲ ಬಂದ್ ಏನ್ ಮಾಡುತ್ತೆ, ತಿಂದಾಕ್ದಾಗ ಇವನಿಗೆ ಅದರಿಂದ ಆಗುವಂತಹ ತೊಂದರೆ ಕಮ್ಮಿ ಆಗುತ್ತೆ. ಈ ರೀತಿ ಲಸಿಕೆಯನ್ನು ನಮ್ಮ ದೇಹದಲ್ಲಿ ಕಾರ್ಯ ನಿರ್ವಹಿಸುತ್ತೆ. ಅರ್ಥ ಆಯ್ತಾ? ಏನೋ ಡೌಟ್ ಇದ್ರೆ ಕೇಳ್ರಿ, ಓಕೆನಾ? ಹಾಗಾದ್ರೆ ಇದನ್ನ ನೀಟಾಗಿ ಓದ್ಕೊಂಡ್ ಬನ್ನಿ. ಇದೇನೋ ಡೌಟ್ ಇತ್ತು ಅಂದ್ರೆ ಇನ್ನೂ ಕೆಲವು ಬೇರೆ ಬೇರೆ ಉದಾಹರಣೆಗಳನ್ನ ಹೇಳೋದ್ರ ಮೂಲಕ ನಿಮ್ಗೆ ಇನ್ನೂ ಎಷ್ಟು ಚೆನ್ನಾಗಿ ಅರ್ಥ ಇಸೋದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ. ಓಕೆನಾ? ಸರಿ, ಆಯ್ತು.